ಗಾಯ್ಸ್ ನಾ ಯಾವತ್ತಿದ್ರು ಆ ಥರ ಏನು ಹೇಳೀವ್ರಿ. ನಾನು ನೋಡ್ತೀನಿ ಟ್ರೆಂಡ್ಸ್ ಒಳಗೆ ನನಗೆ ಏನು ಇಷ್ಟ. ನ್ಯೂ ಇಯರ್ ದಿನ ನನ್ನ ಗಂಡ ಬೇರೆ ಹುಡುಗಿಗೆ ಮೆಸೇಜ್ ಮಾಡಕತ್ತಾರ ಗಾಯ್ಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಎಸ್ ಗೈಸ್, ಇನ್ನೇನು 2 ನಿಮಿಷದಾಗ ನಾವು 2025ಕ್ಕೆ ಬಾಯ್ ಬಾಯ್ ಹೇಳಿ 2026ಕ್ಕೆ ಕಾಲ ಇಡ್ತಾ ಇದ್ದೀವಿ. ಸೊ ನೋಡ್ರಿ, ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಯದ. ನ್ಯೂಸ್ ಒಳಗೆ ತೋರಿಸ್ತೀನಿ ಬರ್ರಿ. ಇನ್ನು ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಗಾಯ್ಸ್. ಮುಂದೆ ಬರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ, ನೀವು ಫಸ್ಟ್ ನೋಡ್ಬೋದು ನೋಡ್ರಿ ವಿಡಿಯೋಗಳನ್ನ. ಎಲ್ಲರಿಗೂ ನಮ್ಮ ಕಡೆಯಿಂದ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನೀವು ಬಯಸಿದ್ದನ್ನ ನಿಮ್ಗೆ ಎಲ್ಲ ಈಡೇರ್ಲಿ ಅಂತ ನಮ್ಮ ಕಡೆಯಿಂದ ನಾವು ಹಾರೈಸ್ತೇವೆ. ನೀವು ಬಯಸಿದ್ದು ನಿಮ್ಗೆ ಸಿಗ್ಲಿ ಅಲ್ಲ? ಎಸ್, ಸಿಗ್ಲೇಬೇಕು. ಬರೀ ಕೇಕ್ ಕಟ್ ಮಾಡೋಣಂತ. ಓಕೆ, ತಿಂತೀರಿ ಕೇಕ? ಮತ್ತೆ ಹೊಸ ವರ್ಷ ಎಂಜಾಯ್ ಮಾಡ್ಬೇಕಲ್ಲ, ಅದಕ್ಕೆ ಫಸ್ಟ್ ಏನದಲ್ರಿ, ಈ ಹೊಟ್ಟಿ ಕರಗಿಸ್ಬಿಡ್ರಿ. ಹೊಟ್ಟಿ ಕರಗಿಸ್ರಿ 2026 ಒಳಗ. ಅದು ನನ್ನ ಜನ, ಅದು ಅದೇ ನಂದು ಇದೊಂದು ಚಾಲೆಂಜ್. 26 ವೇಟ್ ಲಾಸ್. ಓಕೆ, ಬರ್ರಿ ಕೇಕ್ ಕಟ್ ಮಾಡೋಣ. ಆರ್ ಯು ಎಕ್ಸೈಟೆಡ್? ಎಸ್, ರಿಯಲಿ ಎಕ್ಸೈಟೆಡ್. ಎಸ್ ಗಾಯ್ಸ್, ಬರ್ರಿ ಕೇಕ್ ಕಟ್ ಮಾಡೋಣಂತ. ಜಾಸ್ತಿ ದೊಡ್ಡದು ತಂದಿದಿಲ್ರಿ, ಇರೋದೇ ಇಬ್ಬರೇ ನಾವು. ಇಬ್ಬರಿಗೆ ಇದನ್ನೂ ಜಾಸ್ತಿ ಆಗ್ತದ. ಇರ್ಲಿ, ನಮ್ಮ ಏರಿಯಾದಾಗ ಸಣ್ಣ ಮಕ್ಳು ಜಾಸ್ತಿ ಇದಾವ. ಮಾರ್ನಿಂಗ್ ಎದ್ದು ಅವರಿಗೆಲ್ಲ ಕೊಟ್ರಾಯ್ತು, ಖುಷಿ ಪಡ್ತಾರ ಹುಡುಗರು. ಅವ್ರ ಮನೆಯೊಳಗ ಮಾಡಿರ್ತಾರೋ ಬಿಟ್ಟಿರ್ತಾರೋ ಅದು ಸೆಕೆಂಡರಿ. ಮಾಡಿದ್ರು ಓಕೆ, ಮಾಡ್ಲಿಲ್ಲ ಅಂದ್ರೂ ಓಕೆ. ಸೆಲೆಬ್ರೇಷನ್ ಮಾರ್ನಿಂಗ್ ಒಂದು ಪೀಸ್ ಕೇಕ್ ಕೊಟ್ರೆ ಪಾಪ ಎಷ್ಟು ಖುಷಿಯಿಂದ ತಿನ್ಕೊಂತಾರಲ್ಲ. ಸೊ ಹಂಗಾಗಿ ನಾವು ತಿನ್ನಷ್ಟು ತಿಂದು ಮಿಕ್ಕಿದ್ದು ಹೆಂಗೂ ವೇಸ್ಟ್ ಮಾಡೋದು ಬೇಡ, ಮಕ್ಳಿಗೆ ಕೊಡೋಣ ಅಂತ ಹೇಳಿ 1/2 kg ತಂದೀವಿ ನೋಡ್ರಿ ಕೇಕ್ನ. ಗೈಸ್, ಟೈಮ್ ಆಲ್ಮೋಸ್ಟ್ 12:45 ಆಗ್ಯದ. ಎಲ್ಲರೂ ಸೆಲೆಬ್ರೇಟ್ ಮಾಡಿ ಮಲಗಿದ್ದಾರೆ. ಮತ್ತು ಮಾರ್ನಿಂಗ್ ಆ್ಯಸ್ ಯೂಸ್ವಲ್ ಆಫೀಸಿಗೆಲ್ಲ ಹೋಗೋರು ಇರ್ತಾರೆ. ಸೊ ಹಾಗಾಗಿ ಶಾಂತ ಆಗೈತೆ. ನಂಗೆ ಇನ್ನೂ ನಿದ್ದೆ ಬರಲಿಲ್ಲ. 12:45 ಆಗಿತ್ತು. ಇನ್ನೇನು ಮಲ್ಕೋಬೇಕು ಅಂದರೆ ಸ್ವಲ್ಪ ಹೊರಗಡೆ ಬಂದು ಆಲ್ಮೋಸ್ಟ್ ನಾನು ಯೂನಿವರ್ಸ್ ಜೊತೆಗೆ ಜಾಸ್ತಿ ಮಾತಾಡೋದು, ಸೊ ಥ್ಯಾಂಕ್ಫುಲ್ ಆಗಿರೋದು. ಸೊ ಒಂದು ಸತಿ ಬಂದುಬಿಟ್ಟು ಹೊರಗಡೆ ನಿಂತ್ಕೊಂಡು ಯೂನಿವರ್ಸಿಗೆ ಥ್ಯಾಂಕ್ಫುಲ್ ಹೇಳೋಣ ಅಂತ ಅಂದ್ಕೊಂಡು ಬಂದೆ. ಸೊ ನಾವು ಬದುಕ್ತಿರೋವಂಥ ಜೀವನ ಎಷ್ಟೋ ಜನರಿಗೆ ಕನಸಾಗಿರ್ತದ. ಸೊ ಇಂಥ ಒಂದೊಳ್ಳೆ ಜೀವನಕ್ಕೆ, ಇಂಥ ಒಂದೊಳ್ಳೆ ಬದುಕಿಗೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಹಸ್ಬೆಂಡ್, ಥ್ಯಾಂಕ್ ಯು ಪೇರೆಂಟ್ಸ್. ಸೊ ನನ್ನಷ್ಟಕ್ಕೆ ನನಗೆ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ನಿಮ್ಮೆಲ್ಲರ ಜೀವನದಲ್ಲಿ 2026 ಬೆಳಕಾಗಲಿ. ನೀವು ಅಂದ್ಕೊಂಡಿರುವಂಥ ಪ್ರತಿಯೊಂದು ವಿಷಸ್ಸು ನೆರವೇರಲಿ, ಕ್ಲಿಯರಾಗಿ ನೆರವೇರಲಿ, ಯಾವುದು ಅಡೆತಡೆ ಇಲ್ಲಾರ್ದೆ. ಸೊ ಎಷ್ಟೊಂದು ಜನರು ಎಷ್ಟೊಂದು ಕನಸು ಕಟ್ಕೊಂಡಿರ್ತಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಪಾಸಿಟಿವ್ ಆಗಿರ್ರಿ. ಯಾಕಂದರೆ ಜೀವನ ಅಂತ ಅಂದಮೇಲೆ ಏರುಪೇರು, ಅಪ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ. ಸೊ ಹ್ಯಾಪಿ ಆಗಿರ್ರಿ, ನೆಗೆಟಿವಿಂದ ದೂರ ಇರ್ರಿ, ಪಾಸಿಟಿವ್ ಆಗಿರ್ರಿ. ಪಾಸಿಟಿವೇ ನಿಮ್ಮನ್ನು ಗೆಲ್ಸೋಕ್ಕೆ ಪ್ರಯತ್ನ ಪಡ್ತದ. ಸೊ ಮತ್ತೊಂದು ಸತಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಬಾಬಾ. ಬಾಯ್ ಗಾಯ್ಸ್, ಗುಡ್ ನೈಟ್. ನಾಳೆ ಮಾರ್ನಿಂಗ್ ಆದ್ರೇ ಗುರುವಾರ. ಸೊ ನಿಮಗೆಲ್ಲ ಗೊತ್ತು, ಆಲ್ರೆಡಿ ಗುರುವಾರನೇ ಇವತ್ತು. ಸೊ ಮಾರ್ನಿಂಗ್ ಎದ್ದು ಪೂಜೆ ಮಾಡ್ತಾ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಗಾಯ್ಸ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಗುರುವಾರ ಮಾರ್ನಿಂಗ್ ಆಗಿರ್ತದ ನೋಡ್ರಿ. ನ್ಯೂ ಇಯರ್ ಫಸ್ಟ್ ಡೇನೆ ನಮ್ಮ ಬಾಬಾನ ವಾರ ಬಂದ್ಬಿಟ್ಟದ. ಸೊ ಯಾರೆಲ್ಲ ಬಾಬಾ ಭಕ್ತರಿದ್ದೀರಾ, ಆಮೇಲೆ ರಾಘವೇಂದ್ರ ಸ್ವಾಮಿ ಭಕ್ತಿದ್ದೀರಾ, ಅವರಿಗೆಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ್ರಿ. ಯಾಕಂದ್ರೆ ಗುರುವಾರ ಅಂದ್ರೇನೆ ಅವ್ರಿಗೊಂದು ಸ್ಪೆಷಲ್ ಡೇ. ಬಟ್ ಅದ್ರಾಗೂ ನ್ಯೂ ಇಯರ್ನು ಮತ್ತೆ ಗುರುವಾರನು 2 ಎಟ್ ಎ ಟೈಮ್ ಬಂದಾಗ ಎಷ್ಟು ಖುಷಿಯಿಂದ ಇರ್ತಾರಂದ್ರೆ ಬಾಬಾ ಭಕ್ತರಾಗಿರ್ಬೋದು, ಇನ್ನು ರಾಘವೇಂದ್ರ ಅವ್ರ ಭಕ್ತರು ಇರ್ಬೋದು. ಸೊ ನನಗೂ ಹಾಗೆ ಖುಷಿ ಐತೆ ನೋಡ್ರಿ. ಸೊ ಮಾರ್ನಿಂಗು ನಾನು ಪೂಜೆ ಮಾಡಿದ್ದೀನಿ ರೀ. ಸೊ ನನ್ನ ಹಸ್ಬೆಂಡ್ಗೆ ನಾನು ಟೀ ಮಾಡಿಕೊಡೋ ನಾನು ಪುರ್ಸೋತಿರ್ಲಿಲ್ಲ, ಪಾಪ ಅವರೇ ಟೀ ಮಾಡಿ ತಾವು ಕುಡಿದು ನನಗೂ ತಂದು ಕೊಟ್ರು ನೋಡ್ರಿ. ಹಾಯ್ ಗಾಯ್ಸ್, ಮೊನ್ನೆ ಒಂದು 3 ದಿನ ಮುಂಚೆನೆ ಒಂದು ಶರ್ಟ್, ನಾನು ಶರ್ಟ್ ಆರ್ಡರ್ ಹಾಕಿದ್ದೆ. ಬಾಯ್ ಲಕ್ಕಿಲಿ ಇವತ್ತು ಹೊಸ ನ್ಯೂ ಇಯರ್ಗೆ ಬಂದುಬಿಟ್ಟಿದೆ ಹೊಸ ಶರ್ಟ್ ನಂದು. ಅದನ್ನ ನೋಡಿ ನಾನು ಹೇಳ್ತಿ, ಇವತ್ತು ಯಾಕಂದ್ರೆ ನನಗೂ ಬೇಕಂತ ಹಠ ಮಾಡ್ತೇವೆ, ಹೊಸ ಡ್ರೆಸ್ ಏನಾದರೂ ಬೇಕಂತೇಳಿ. ಹೊರಗೆ ಹೋಗೋಣ ಬಾ, ಹೊರಗೆ ಹೋಗೋಣ ನಾ ಹೇಳ್ತಾ ಇದ್ದೀನಿ. ಆಮೇಲೆ ಹೋಗೋಣ ಈವ್ನಿಂಗ್ ಅಂದ್ರೆ ಕೇಳ್ತಾ ಇಲ್ಲ, ಹೀಗೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾಳೆ. ಅದಕ್ಕೆ ಏನಾದರೂ ಆಯಿತು ಅಂತ ಕುಡಿಸ್ಬೇಕಂತ ಹೊರಗೆ ಹೊಂಟಿದ್ದೀನಿ. ಬನ್ನಿ ಗಾಯ್ಸ್, ಯಾವ್ದು ಸೈಡ್ ಅವಳು ಯಾವ್ದು ಡ್ರೆಸ್ ತಗೋಬೇಕಂತ ನೋಡೋಣಂತೆ, ಬನ್ನಿ. ಹೊಂಟಿವ್ರಿ. ನಾನು ನೋಡ್ತೀನಿ ಟ್ರೆಂಡ್ಸ್ ಒಳಗೆ ನನಗೆ ಏನು ಇಷ್ಟ ಆಗ್ತದೆ ಅದನ್ನು ತೊಗೊತೀವಿ. ಸೊ ಲಾಕ್ ಮಾಡಿಕೊಂಡು ನಡೀರಿ ಹೋಗೋಣಂತ ರೀ. 2 ವೀಲರ 4 ವೀಲರ? 2 ವೀಲರ್. ಶಾಪಲ್ಲಿ ಮಾರ್ಕೆಟ್ ರೋಡ್ ಭಾಳ ರಶ್ ಇರುತ್ತಲ್ಲ ಗೈಸ್, ಅದಕ್ಕೆ
ವಾತಾವರಣ ನೋಡ್ರಿ ನೀವೇ ಹೆಂಗದ. ಇವತ್ತು ಪೂರಾ ದಿನ ಹಿಂಗದ, ಒಂಚೂರು ಬಿಸಿಲು ಬಿದ್ದಿಲ್ಲ. ಬರ್ರಿ ಹೋಗೋಣಂತ. ಇವ್ರು ಲಾಕ್ ಹಾಕಿದ್ರು. ಎಸ್ ಚಲೋ. ಎಸ್ ಹಾಗೆ ಹೊರಗಡೆ ಟ್ರೆಂಡ್ಸಿಗೆ ಹೋಗ್ತಾನೆ ಬಾಬಾ ಗುಡಿ ಇತ್ತಲ್ರಿ. ಸೊ ಮನಿಯೊಳಗ ಪೂಜೆ ಮುಗಿಸ್ಕೊಂಡಿವಿ, ಎಲ್ಲ ಆಗ್ಯದ. ಬಾಬಾ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡೆ. ಒಂದೇ ಸತಿ ಹೋಗೋಣ ಶಾಪಿಂಗ್ ಅಂತ ಅನ್ಕೊಂಡು ಸೊ ಬಾಬಾ ದೇವಸ್ಥಾನಕ್ಕೆ ಬಂದು ಬಾಬಾ ಅವ್ರ ದರ್ಶನ ಮಾಡ್ಕೊಂಡು, ಆಮೇಲೆ ಈ ವರ್ಷ ಯಾರೆಲ್ಲ ಏನೇನು ಅನ್ಕೊಂಡಿರಿ ಎಲ್ಲ ಸಕ್ಸಸ್ ಆಗ್ಲಿ ಅಂತ, ನಿಮ್ಗಾಯ್ತು ನಮ್ಗಾಯ್ತು ಅಂತ ಹೇಳ್ಕೊಂಡು ಬೇಡ್ಕೊಂಡು ಮತ್ತ ಹೊರಗೆ ಹೊಂಟಿವಿ ನೋಡ್ರಿ. ಬೇಡ ಇವತ್ತೇ ಗಾಯ್ಸ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವ್ರು ಅಲ್ಲಿ ವಿಡಿಯೋ ಮಾಡಂದ್ರೆ ಮಾಡಲಿಲ್ಲ. ನಾನು ನೋಡತ್ತೀನಿ, ಸುಮ್ಮ ಕೂತ್ಬಿಟ್ರಿ ಇವರು. ಇಲ್ಲಿ ತರಿಸಿದಲ್ದ ಮತ್ತೆ ಅಲ್ಲಿ ವಾಪಸ್ ನೋಡಕತ್ತಾರ. ಮಾಡ್ಬೇಕಿಲ್ಲ ವಿಡಿಯೋ ನೀವು ಅಲ್ಲಿ? ಆ್ಯಕ್ಚುಲಿ ರಶ್ ಇತ್ತಲ್ಲ ಅಲ್ಲಿನೂ, ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇನ್ನು ಕಲರ್ ತೋರಿಸ್ತೀನಿ ನಿಮಗೆ. ಈಗ ಇಲ್ಲೊಂದು ಶರ್ಟ್ ಆಲ್ರೆಡಿ ಆರ್ಡರ್ ಹಾಕೊಂಡ್ರ ಗೈಸ್, ಇದೇ ಅವ್ರದ್ದು ಹೊಸದು. ಮತ್ತೊಂದೇ ತೊಗೊಂಬಂದಾರ, ನನಗೂ ಕರ್ಕೊಂಡೋಗಿ ಮತ್ತೆ ತಾವೇ ತಗೊಂಡು ಬಂದಾರ. ಗಾಯ್ಸ್ ಏನೂ ಇಲ್ಲ, ಏನಾಗಿದೆ ಗೊತ್ತಾ, ಯಾಕೋ ಸಾಯಿಲ್ ಬರ್ತಾ ಇಲ್ಲ ನನಗೆ. ಎಕ್ಸ್ಚೇಂಜ್ ಹಾಕ್ಯಾರ, ಆದ್ರೂ ಮತ್ತೆ ಎಕ್ಸ್ಚೇಂಜ್ ಹಾಕಿದ್ರು ಬರ್ತದಲ್ಲ, ನಿಮಗ ಬರ್ತದಲ್ಲ ಅದು ಹೊಳ್ಳಿ. ಅದು ಫುಲ್ ಅದಕ್ಕೆ ಹಾಕ್ಕೊಂಡ್ಬಂದೆ. ಮತ್ತೊಂದು ತೊಗೊಂಬಂದ್ರ ಗೈಸ್. ನನಗೆ ಕೊಡ್ಸಕ್ ಹೋಗಿ ಮತ್ತೆ ತಾವು ತೊಗೊಂಬಂದ್ರು. ಎಸ್ ದಿಸ್ ಇಸ್ ಫಾರ್ ಮೀ. ಇಲ್ಲದ ನೋಡ್ರಿ ನಂದು. ಎಸ್ ಇದನ್ನ ಇವಾಗೇನು ನಾನು ಹಾಕೊಂಡು ತೋರಿಸಲ್ಲ, ಬಟ್ 2 days ವೇಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ಇದೇ ಡ್ರೆಸ್ ಹಾಕೊಂಡು ನಿಮ್ಮ ಮುಂದೆ ಬರ್ತೀನಿ. ಇವಾಗ ಏನು ಬೇಕ್ರಿ ಊಟಕ್ಕೆ? ಏನು ಬೇಕು ನಿಮ್ಗೆ ಪಟ್ ಅಂತ ಹೇಳ್ರಿ. ಜೋಳದ ರೊಟ್ಟಿ ಬೇಕು, ಮತ್ತೆ ಮೆಂತೆ ಪಲ್ಯ. ಮೆಂತೆ ಪಲ್ಯ ಸಬ್ಬಸ್ತಿ ಮಾಡ್ತೀನಿಲ್ಲ. ಓಕೆ ಸರಿ ಬರ್ರಿ. ಆ್ಯಕ್ಚುಲಿ ಹೊರಗೆ ಹೋಗ್ಬೋದಾಗಿತ್ತು, ಯಾಕೋ ಹೊರಗಿಂದ ಊಟ ಸೇರ್ಲಿಲ್ಲ. ಸೊ ಹೆಂಗ ಮನೆಯೊಳಗೆ ಮಾಡೋಣ. ಆ್ಯಕ್ಚುಲಿ 2 days ಆದಮೇಲೆ ಜರ್ನಿ ಮಾಡೋದದ ನಮ್ಗೆ. ಸೊ ಅವಾಗ ಹೆಂಗೂ ಹೊರಗಡೆ ತಿನ್ಕೊತೀವಿ. ಇವತ್ತೆಲ್ಲೂ ಹೋಗೋದು ಬೇಡ, ಮನೆ ಒಳಗೆ ಮನೆ ಊಟ ಮಾಡೋಣ ಅಂತ ಹೇಳಿ ಏನಾಗಿವ್ರಿ ಡಿಸೈಡ್ ಆಗಿವಿ ಗೈಸ್. ಯಾವ ಹುಡುಗಿಗೆ ಮೆಸೇಜ್ ಮಾಡಕತ್ತಾರ ಗೊತ್ತಿಲ್ಲ. ನೋಡಿ ಫೋನ್ ಹೆಂಗೆ ಹಿಡ್ಕೊತಾರೆ ನೋಡ್ರಿ. ನ್ಯೂ ಇಯರ್ ದಿನ ನನ್ನ ಗಂಡ ಬೇರೆ ಹುಡುಗಿಗೆ ಮೆಸೇಜ್ ಮಾಡಕತ್ತಾರ ಗೈಸ್, ನಂಬ್ತೀರಾ ನೀವು? ಗಾಯ್ಸ್ ಇನ್ನು ಮಧ್ಯಾಹ್ನ ಊಟ ಅಂತೂ ನಾವು ಮಾಡಲಿಲ್ಲ. ಕೇಕ್ ತಿನ್ಕೊಂಡು ಹಾಗೆ ಹೊರಗಡೆ ಹೋದಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ವಿ. ಸೊ ಒಮ್ಮೆ ನೈಟ್ ಊಟಕ್ಕೆ ಬೇಗನೆ ಮಾಡಿದ್ರಾಯ್ತು ಅಂತ ಹೇಳಿ ಅಡುಗೆ ಮಾಡಕತ್ತೀನಿ ನೋಡ್ರಿ. ಹೊರಗೆ ಹೋದರು ಅರೌಂಡ್ 5:36 ಆಗಿತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಸೊ ರಾತ್ರಿ ಊಟಕ್ಕೆ ಅವರು ಮೆಂತ್ಯ ಪಲ್ಯ ಮಾಡಂದ್ರು. ಮೆಂತ್ಯ ಪಲ್ಯ ಬೇಡ, ನಾಳೆ ಬಾತ್ ಮಾಡ್ತೀನಿ, ಸಬ್ಬಸ್ಗೆ ಸೊಪ್ಪು ಮಾಡ್ತೀನಿ ಅಂತ ಹೇಳಿ ನಾನಿಲ್ಲಿ ಮೆಟಗಿ ಕಾಳು, ಆಮೇಲೆ ಅಲಸಂದಿ ಎಲ್ಲ, ಇನ್ನೊಂದು ಹೆಸರು ಕಾಳು ಮತ್ತು ತೊಗರಿಬೇಳೆ 3 ಕುದಿಸಿದ್ದೀನಿ ರೀ. 3 ಒಂದೇ ಸತಿ ಕುದಿಸಿ ಪಲ್ಯ ಮಾಡಕತ್ತಿದ್ದೆ. ಇರಲಿ ಎಲ್ಲ ನ್ಯೂಟ್ರಿಷನ್ ಒಂದೇ ಸತಿ ಬಾಡಿ ಸಪ್ಲೈ ಆಗಲಿ ಅಂತ ಹೇಳಿ ಸೊ ಪಲ್ಯ ಮಾಡಿ ಹಾಗೆ 1-2 ಬಿಸಿ ರೊಟ್ಟಿ ಮಾಡಿದ್ರಾಯ್ತು ಅಂತ ಹೇಳಿ. ನಿನ್ನೆ ನೈಟ್ ಚಪಾತಿ ಮಾಡಿದ್ವಿ, ಇನ್ನೂ ಒಂದು ಚಪಾತಿ ಮಿಕ್ಕಿತ್ತು. ಸೊ ಹಾಗಾಗಿ 3 ಬೇಡ 4 ರೊಟ್ಟಿ ಮಾಡಿದ್ರಾಯ್ತು. ಏನಿದೆ ಎಲ್ಲ ಏನು ಮಾಡಿದ್ರಿ ಕಿಚನ್ ಕಟ್ ಎಲ್ಲ ಈ ಥರ? ಆ ಥರ ಆಗಿತ್ತಂದ್ರೆ ರೊಟ್ಟಿ ಮಾಡಕ್ಕೆ ಬರ್ಬೇಕಲ್ಲ. ಸೂಕ್ಷ್ಮವಾಗಿ ಮಾಡ್ಬೇಕು ಜರ. ಚಪಾತಿ ಅಲ್ಲ ಸೂಕ್ಷ್ಮವಾಗಿ ಮಾಡಕ್ಕೆ, ದೋಸೆ ಅಲ್ಲದು. ಒಂದು ಪಲ್ಯ ಏನದ ನೋಡ್ಬಾರ ಚಿಕಡೆ, ಹೋಗ್ಬಾರ ಚಿಕಡೆ. ಸ್ಮೆಲ್ಲರೆ ಬರತ್ತ ಚೆನ್ನಾಗಿ, ನೋಡ್ಬೇಕು ಏನಾಗಿದೆ ಅಂತ. ಯಾವ ಪಲ್ಯ ಇದು? ಸಬ್ಬಸ್ಗಿ ಪಲ್ಯ, ಹೆಸರು ಕಾಳು. ಸ್ಮೆಲ್ ಚೆನ್ನಾಗಿ ಬರತ್ತದ, ಟೇಸ್ಟ್ ಮಾಡಿ ನೋಡ್ಬೇಕು ಮೇಲೆ. ಮಾಡ್ಬೇಕು. ಇನ್ನೂ ಏಸಿದೆ ರೊಟ್ಟಿ? ಆಯ್ತು, ಸುಮ್ಮನೆ ಸ್ವಲ್ಪ ಉಳಿದಿತ್ತು ಮಾಡಿಟ್ಟಿ ನೋಡ್ರಿ. ನೋಡ್ರಿ ಗಾಯ್ಜು ರೊಟ್ಟಿ ಏಸೋದು ನನಗನ್ಸೋದು, ನನಗೋಸ್ಕರ 2 ಇರ್ಬೋದು. ಅವಳು ಒಂದೇ ರೊಟ್ಟಿ ಊಟ ಮಾಡ್ತಾಳತ್ ನೋಡ್ರಿ. ಇದು ಸಣ್ಣದು. ಓಕೆ, ಮನುಷ್ಯ ದೊಡ್ಡದಳ್ಕರೆ ಹೌದೌದು. ಅದ್ರ ಯಾಕೋ ಹೊಟ್ಟೆ ಸಣ್ಣದಾಗಿದೆ ಅನ್ಕೋತೀನಿ. ಇವತ್ತು ಮುಂಜಾನೆ ತಿನ್ಕೊಂಡಿರ್ತಿಲ್ಲ. ಸ್ನ್ಯಾಕ್ಸ್ ಭಾಳ ಇದೆ ಹೊಟ್ಟಿ. ಬೇಗನೆ ಮಾಡ್ಕೊಂಡು ಬಾ, ನಾ ವೇಟ್ ಮಾಡ್ತಾನೆ ಹೊರ ಟಿ ವಿ ಅಲ್ಲಿ. ರೀ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಆ್ಯಂಡ್ ಸೇಮ್ ಟು ಯು. ಲವ್ ಯು. ಥ್ಯಾಂಕ್ ಯು. ನಿಮ್ಮ ಶಾಲೆ ಕಲಿಸಿಲ್ಲ ಲವ್ ಯು ಅಂದ್ರೆ ಏನು ಹೇಳ್ಬೇಕಂತ ವಾಪಸ್? ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದೇ ಒಂದು ಏನು ಪ್ರಾಬ್ಲಮ್. ಮದುವೆ ಹೊಸ್ದಾಗ, ಆಮೇಲೆ ಮದುವೆಗಿಂತ ಮುಂಚೆ ಮನೆ ನೋಡಕ್ ಬಂದಾಗ, ನಂಬರ್ ಸಿಕ್ಕಾಗ, ಇದೆಲ್ಲ ಅವಾಗ ಲವ್ ಯು ಅಂದ್ರೆ ಅನ್ನೋಕ್ಕಿಂತ ಮೊದಲೇ ಲವ್ ಯು ಅನ್ನೋದು ಇವಾಗ. ಅದು ಕಾಲೇಜಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಸ್ವಲ್ಪ ಹೇಳ್ಬೋದಾಗಿತ್ತು. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್.
ಗಾಯ್ಸ್ ನಾ ಯಾವತ್ತಿದ್ರು ಆ ಥರ ಏನು ಹೇಳಲ್ಲ ಯಾರಿಗೂ. ನನಗೆ ನೀವು ಎಷ್ಟೇ ಸಲ ಕೇಳಿದ್ರು ಅವಳು ನಾ ಹೇಳಕ್ ಹೋಗಲ್ಲ. ಯಾಕೆ ಗೊತ್ತಾ, ಹೇಳೋ ಟೈಮ್ನಾಗ ಹೇಳಿದೆ ಈಗ ಏನು ಹೇಳ್ಬೇಕು. ಹೇಳೋ ಯಪ್ಪ. ಗಾಯ್ಸ್ ನಾ ಹೇಳ್ತೀನಂತ ನೀವು ಹೇಳ್ತಿಲ್ಲಪ್ಪ ಅಷ್ಟೇ. ಯಾವ ಹುಡುಗಿನೂ ಈ ಸತಿ ಕೇಳಂಗಿಲ್ಲ. ನಾನು ಮೂಡ್ ಬಂದಾಗ ಹೇಳ್ತೀನಿ ಗಾಯ್ಸ್. ಹಿಂಗ ಕಡಿಸ್ತಾರ್ರಿ ಇವರು. ಆದ್ರೆ 14ನೇ ತಾರೀಕು ಬಂದ್ರೆ ಪಕ್ಕ ಹೇಳ್ತಾರ. ಅವತ್ತಷ್ಟೇ ಹೇಳ್ತಾರ ಅವ್ರು, ದಿನ ಹೇಳಂಗಿಲ್ಲ. ಯಪ್ಪ ಐ ಲವ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಲವ್ ಯು. ನೀ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನನ್ನಿಂದ ಐ ಲವ್ ಅಂತ ಬರಲ್ಲ. ಐ ಲವ್ ಯು ಟು ಅಂತ ಬರಲ್ಲ. ಹೇಳಿದಿಲ್ಲಪ್ಪ. ಐ ಲವ್ ಅಂತ ಹೇಳದಂತ ಹೇಳಿದೆ ನಾ, ಹೇಳ್ತೀನಂತಿಲ್ಲ. ನಮ್ಮ ಅನ್ಕೋತೀನಿ ನಿದ್ದೆ ಬಂದದ. ಟೈಮ್ ಆಲ್ರೆಡಿ ಗೈಸ್ ನೀವೇ ನೋಡ್ರಿ, ನಿನ್ನೇನೋ ನಿದ್ದೆ ಆಗಿಲ್ಲ. ಕರೆಕ್ಟಾಗಿ ತೋರಿಸ್ತೀನಿ ನಿಮ್ಗೆ ಝೂಮ್ ಹಾಕಿ. 9:30 ಆಯ್ತು. ಟಿವಿ ನೋಡ್ಕೊಂತ ಕುಂತಾರ ಇಲ್ಲಿ. ಗಾಯ್ಸ್ ಏನಿಲ್ಲ, ನಾವು ಡಿ ಬಾಸ್ ಫ್ಯಾನ್ಸ್. ಹಾ, ಡಿ ಬಾಸ್ ಅಂದ್ರೆ ಇವ್ರ ಅಣ್ಣ ಅಂತೆ. ಅಣ್ಣ ವೈನಿನ ಒಂದ್ ಮಾಡಿ ಬಂದು ಮಲಗ್ತಾರಂತೆ. ಸೊ ನಾನು ಹೋಗಿ ಮಲ್ಕೊಂತೀನಿ. ಈಗ ವ್ಲಾಗ್ ನ ಎಂಡ್ ಮಾಡ್ತೀನಿ. ಲಾಸ್ಟ್ ಹ್ಯಾಪಿ ನ್ಯೂ ಇಯರ್. ನಾನು ಅಣ್ಣನ ಮುಗಿಯೋರಿಗಿನ ಆಯ್ತು ಮಲಗಲ್ಲ ಇವತ್ತು. ಲಾಸ್ಟ್ಗೆ ಹೇಳ್ತೀನಿ, ಹೊಸ ವರ್ಷ ಶುಭಾಶಯಗಳು. ಲಾಸ್ಟ್ ಒಂದ್ಸತಿ ಹೇಳ್ತೀನಿ. ಸೇಮ್ ಟು ಯು. ಥ್ಯಾಂಕ್ ಯು. ಲವ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ಬೇಗನೆ ಹೋಗಿ ಮಲ್ಕೋಬಹುದು. ಅಲ್ಲಿ 14ನೇ ತಾರೀಕು ವೇಟ್ ಮಾಡು. ಗಾಯ್ಸ್ ಗುಡ್ ನೈಟ್. ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದ್ರೆ ನಾ ಬೇಕಾದಷ್ಟು ಏನ ಮಾಡಿದ್ರು ಅವ್ರು ದಿನ ನನಗೆ ಐ ಲವ್ ಯು ಅಂತ ಹೇಳಂಗಿಲ್ಲ. 14ನೇ ತಾರೀಕು ಮಾತ್ರ ಫಿಕ್ಸ್ ಹೇಳ್ತಾರ. ಸಪೋಸ್ ಮನೆಯಿಂದ ಹೋಗಾಗ ಮರ್ತು ಹೋದ್ರು ಮೆಸೇಜ್ ಹಾಕಿರ್ತಾರೆ ಆಫೀಸ್ ಒಳಗೆ ಕುತ್ಕೊಂಡು. ಇಟ್ಸ್ ಓಕೆ. 14ನೇ ತಾರೀಕು ತನಕ ಕಾಯ್ತೀನಿ. ಇವ್ರು ಭಾಳ ನೀಚ್ ಅದರ. ಬಾಯ್ ಗಾಯ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಏನ್ರ ಹೇಳಿ ಗಾಯ್ಸ್. ನಾ ಇನ್ನೂ ವೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ. ನೀವು ಯಾಕಂದ್ರೆ ಇನ್ನೂ ಸರ್ ನಾ ಮಲ್ಗಕ್ಕೆ ಇನ್ನೂ 1 hour ಆಗ್ಬೋದು. ಅಂದ್ರೆ 1 hour ತನಕ ಕುಂತು ನಾ ನಿಮ್ಗೆ ಐ ಲವ್ ಯು ಅನ್ಬೇಕಾ? ನಾನಲ್ಲ, ನೀವ್ ಮಲ್ಕೋಬಹುದು. ನಾನು ನಮ್ ಡಿ ಬಾಸ್ ಫ್ಯಾನ್. ಮುಗಿಯೋರಿಗೆ ನಾ ಬರಲ್ಲ. ಅಣ್ಣನ ವೈನಿನ ಒಂದ್ ಮಾಡಿ ಬಂದು ಮಲ್ಕೋರಿ. ಒಂದಾದ್ರೂ ನನಗೆ ಗೊತ್ತಿಲ್ಲ. ನಾನು ನೋಡತ್ತೀನಿ ಮೂವಿ. ಒಂದಾದ್ರೂ ಒಳ್ಳೇದು. ಸರಿ ಬಾಯ್. ನಾನು ವ್ಲಾಗ್ ನ ಎಂಡ್ ಮಾಡ್ತೀನಿ. ಗುಡ್ ನೈಟ್ ಹೇಳ್ತಿದ್ರೆ ಹೇಳ್ರಿ ಗಾಯ್ಸ್. ಗುಡ್ ನೈಟ್. ಎಲ್ಲರಿಗೂ ಶುಭ ರಾತ್ರಿ. ಸರಿ ಗಾಯ್ಸ್. ನೆಕ್ಸ್ಟ್ ವ್ಲಾಗ್ಸ್ ಭಾರಿ ಸೂಪರ್ ಆಗವದವ. ಸೊ ಎಲ್ಲಿನೂ ಮಿಸ್ ಮಾಡಬೇಡ್ರಿ. ನಮ್ಮ ಚಾನಲ್ನ ಏನು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ಬಾಯ್. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀವಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ.